ಕಂಟ್ರೋಲ್ ಮಾಡೋರು ನಮ್ ಬಾಸು. ನಮ್ಮ ಹತ್ರ ಬೇಡ ನಾವು ಕಾಚ ಅಂತ ಯಾರು ಹೇಳಿದ್ದು? ಜೈ ಡಿ ಬಾಸ್. ಸಾಯೋರ್ಗಳಂತೆ ಜೈ ಡಿ ಬಾಸ್. ಸತ್ರು ಆತ್ಮ ಕೂಡ ಹೇಳ್ಬೇಕು ಜೈ ಡಿ ಬಾಸ್. ಇನ್ನೇನಾದ್ರು ಪದದಿಂದ ಕೇಳಿ ಹೇಳ್ತೀನಿ. ಸಿನಿಮಾ ಬೇರೆ ಲೆವೆಲ್. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಬೇರೆ ಲೆವೆಲ್. ಎಲ್ಲಾ ತರ ನಟನೆ ಮಾಡೋ ಏಕೈಕ ವ್ಯಕ್ತಿ ಡಿ ಬಾಸ್. ಈಗ ದರ್ಶನ್ ಸಿನಿಮಾ ಅಂದ್ರೆ ಏನಾದ್ರೂ ಒಂದು ಮೆಸೇಜ್ ಇರುತ್ತೆ. ಕಾಟೇರದಲ್ಲಿ ರೈತರು ಒಳ್ಳೆ ಮೆಸೇಜ್ ಬಂತು. ಸೊ ಈ ಸಿನಿಮಾದಲ್ಲಿ ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ತೋರಿಸಿದ್ದಾರೆ. ಪೊಲಿಟಿಷಿಯನ್ ಆಗಿ ಹೆಂಗೆ ಮಾಡ್ಬೇಕು, ಒಬ್ಬ ವ್ಯಕ್ತಿ ಏನೇನ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ ಯಾರಾದ್ರೂ ತೋರಿಸ್ತಾರ? ಆಯ್ತು, ರೈತರು ಅಂತ ಬಂದ್ರೆ ಯಾರು ಫಸ್ಟ್ ಬರೋದು? ನಮ್ ಡಿ ಬಾಸ್ ಬರೋದು, ಇನ್ ಯಾರು ಬರಲ್ಲ. ಸುಮ್ನೆ ನಾವು ರೈತರು ಪರ ಅಂತ ಹೇಳ್ತಾರೆ. ಬರೋದೇ ಡಿ ಬಾಸ್ ಒಬ್ಬರೇ ಸ್ವಾಮಿ. ಆಟೋ ಡ್ರೈವರ್ ಅಂತ ಬಂದ್ರೆ ಬರೋದೇ ಡಿ ಬಾಸ್. ಬರೀ ಏನು ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಅನ್ಕೊಂಡ್ ಫಿಲಂ ನೋಡಕ್ ಹೋಗ್ಬಿಡ್ತೀರಾ ನೀವು? ಕನ್ನಡಕ್ಕಾಗಿ ಯಾರವ್ರೆ? ನಮ್ ಶ್ರೀನಿವಾಸ್ ಬಿಟ್ರೆ ಇನ್ ಯಾರು ಇಲ್ಲ. ತಮಿಳು, ತೆಲುಗು, ಹಿಂದಿ ನಮಗ್ ಬೇಡ. ನಮಗ್ ಸಾಕು ಕನ್ನಡ. ಕನ್ನಡವೇ ನಮ್ಮಮ್ಮ. ಡಿ ಬಾಸೇ ನಮ್ ದೇವ್ರು. ಅವ್ರ ಬಿಟ್ರೆ ನಾನು ಯಾರೇ ದೇವ್ರು ಅನ್ನಲ್ಲ. ನಮಗೆ ಡಿ ಬಾಸೇ ಡಿ ಬಾಸು. ಇನ್ನೊಬ್ಬಂಗ್ ಹೇಳ್ತಾ ಇನ್ ಕೇಳಿಸ್ಕೋ, ಬರೋದ್ ಬಿಟ್ಟು ನಿನ್ಗೆ ಓಪನ್ ಆಗಿ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಂಡ್ಬಿಡು. ಎಷ್ಟು ತಲೆ ಹಿಡಿಯೋ ಕೆಲಸ ಮಾಡ್ತೀವೋ ಸರಿ ಬರಲ್ಲ. ನಿಮ್ಮವರು ಹಿಡಿದ್ರು ಓಕೆ, ಕ್ಷಮೆ ಕೇಳಿದ್ರು. ಅವ್ನು ತಪ್ಪು ಮಾಡಿದ ಕ್ಷಮೆ ಕೇಳ್ದ, ಓಕೆ, ಅದು ನಾನು ಒಪ್ಕೊಂತೀನಿ. ನೀನ್ ಮಾಡ್ತಾ ಇರೋದು ಕಚಡ ಕೆಲ್ಸ. ನಮ್ ಬಾಸ್ನ ಕೆಟ್ಟಾಗಿ ಟ್ರೋಲ್ ಮಾಡೋದು, ಕೆಟ್ಟಾಗಿ ವಿಡಿಯೋ ಮಾಡೋದು, ನಮ್ಮ ಅಕ್ಕ ಬಗ್ಗೆ ಮಾತಾಡೋದು ಮಾಡಿದ್ರೆ ಮಗನೆ ಕೇಳಿಸ್ಕೊಂಡ್ಬಿಡು. ನಿಮ್ಗೈತೆ ಬಾಸ್ ಮನೆ ಮುಂದೆ ಹೋಗ್ಸತಿ ಹಿಂಗ್ ಕೈ ಕಟ್ಕೊಂಡ್ ನಿಮ್ಮವ್ರು ನಿಂತಿದ್ರಲ್ಲ, ಅದೇ ತರ ನಮ್ ಡಿ ಬಾಸ್ ಮನೆ ಮುಂದೆ ಕೈ ಕಟ್ಟಿ ಕ್ಷಮೆ ಕೇಳ್ಸಿಲ್ಲ ಅಂದ್ರೆ ನನ್ನ ಹೆಸರು ವಿಜಯ ಅಲ್ಲ. ಇದನ್ನು ಕಿತ್ಕೊಳಕಲ್ಲ ನೀವು. ಜೈ ಡಿ ಬಾಸ್. ಹೇಳಿರೋ ಡೈಲಾಗು, ಅವ್ರು ಮಾಡಿರೋ ಆಕ್ಷನ್ ಬರೀ ಇಷ್ಟಕ್ಕೆ ಸಿನಿಮಾ ನೋಡ್ಬೇಕು ಅನ್ಸುತ್ತೆ ಸರ್. ಶರ್ಮಿಲಾ ಮಾಡ್ರೆ ಮತ್ತು ರಚನೆ ಆರ್ಟ್ ಸೀನ್ಸ್, ಅವ್ರ ಆಕ್ಷನ್ಸ್, ಇಲ್ಲಿ ಕಾಮಿಡಿ, ಜನಪರವಾದ ಕಥೆ ಸರ್. ಏನ್ ಸರ್ ಆರೆಂಜ್ ಇದೆ, ಮನೆಗೆ ಹೋಗಿ ನಿಲ್ಸ್ಬರ್ತಲ್ಲ ಸರ್. ಇದೇ ಖುಷಿ. ನಾವು ಡೈಲಾಗ್ ಹೇಳ್ತೀವಿ, ಅವ್ರು ಡೈಲಾಗ್ ಕೊಡ್ತವ್ರೆ, ಏನೋ ಸೆಕ್ಯೂರಿಟಿ ಇತ್ತು ರಾಜ ಅಲ್ಲ, ಸ್ವತಂತ್ರವಾಗಿ ರಾಜ. ನಾನು ರಾಜ ಕೊಡೋಕೆ ಇಷ್ಟಪಡ್ತೀನಿ. ಮತ್ತೆ ಓನ್ ಟ್ಯಾಲೆಂಟ್ ಅಲ್ಲಿ ಬೆಳೆದಿರೋದು, ಕಾಂಜಿ ಪಿಂಚಿ ಟೈರ್ ಅಲ್ಲ, ಬುಲ್ಡೋಸರ್. ಡೈಲಾಗ್ ಕಾಮಿಡಿ ಇದು ಸರ್ ಮಸ್ತಾಗಿ ಮಾಡಿದ್ರು ಸರ್. ಏನ್ ಖುಷಿ ಇಲ್ಲ. ನನ್ನ ಒಂದು ಓಟ್ ಡೈಲಾಗ್ ಹೇಳ್ಬಿಡ್ತೀನಿ ಮೇಡಮ್. ಲೇಟಾಗಿ ಬಂದು ಲೇಟೆಸ್ಟ್ ಬಂದಿದೆ ಕಡೆ ಸಿನಿಮಾ ಬೇರೆ ಲೆವೆಲ್. ಥ್ಯಾಂಕ್ಸ್. ಅವ್ರ ಕೂತ್ರೆ ಡಿ ಬಾಸ್ ಸೋಷಿಯಲ್ ಮೀಡಿಯಾದಾಗ ಅವ್ರಿಗೆ ನಿಲ್ತು ಎತ್ತಿ ಹಂಗ ಟಾಪ್ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್ ಪ್ಯಾಕೇಜ್ ಬರ್ತಿದ್ರೆ ಎಲ್ರಿಗೂ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜ್ ಡಿಸ್ಟೆನ್ಸ್ ಇರುತ್ತೆ. ಜನ ಸಿನಿಮಾ ನೋಡಕ್ ಥಿಯೇಟರ್ ಬರ್ತಿಲ್ಲ ಅಂತಿದ್ದು ಅಮ್ಮನ ಒಳಗಿದ್ದು ಅಂಗಡಿ ಸಾಧ್ಯ. ಇವಾಗ ಈಚೆ ಬಂದ್ರೆ ಎತ್ತಬೇಕು ಆರ್ತಿ ಇಂಡಸ್ಟ್ರಿಗೆ ಜಾಸ್ತಿ. ನೋಡ್ಲೇಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ನೋಡಿ. ಫಸ್ಟ್ ಡೇ ಆಗಿಲ್ಲ ಅಂತ ಪರವಾಗಿಲ್ಲ, ಯಾವ್ದೇ ಕಾರಣಕ್ಕೂ ನೋ ಪೈರಸಿ, ಯಾವ್ದೇ ಕಾರಣಕ್ಕೂ ಪೈರಸಿ ಮಾಡೋಕೆ ಬರೀ ಫಿಲಮ್ ನ. ನಾನು ಒಂದೇ ಕೇಳ್ಕೊಳ್ಳೋದು, ಕಾಂತಾರ ಫಿಲಮ್ ಅಲ್ಲಿ ಆಗಿರ್ಬೋದು, ನಾನು ಬಂದಿರೋ ಫಸ್ಟ್ ಎಲ್ಲಾದ್ರೂ ಕೇಳ್ಕೊಳ್ಳೋದೇ ಸ್ಟಾಪ್ ಪೈರಸಿ. ಯಾಕಂತಂದ್ರೆ ಈ ಫಿಲಮ್ ಅಲ್ಲಿ ಫಸ್ಟ್ ಮಾಸ್ ಆಗಿ ತೋರಿಸಿದ್ದಾರೆ, ತುಂಬಾ ಮಾಸ್ ಆಗಿ ತೋರಿಸಿದ್ದಾರೆ. ಅವ್ರು ಎಂಟ್ರಿ ತಗೋತಾ ಇದ್ದಂಗೆ ಪ್ರತಿಯೊಬ್ಬರು ಗೂಸ್ ಬಂಪ್ಸ್ ಇದೆಲ್ಲ ಹೆಸರಿಕೊಳ್ಳುತ್ತೆ. ಅದು ನಾವು ಥಿಯೇಟರ್ ನೋಡ್ಬೇಕು. ಟಿವಿಲ್ ಆಗಲಿ ಮೊಬೈಲ್ ಆಗಿ ನೋಡಿದ್ರೆ ನಿಮಗೆ ಮಜಾ ಸಿಗಲ್ಲ. ನಾನು ಪ್ರತಿಯೊಂದು ಹೇಳ್ತಾರೆ, ಸೆಕೆಂಡ್ ಹಾಫ್ ಬಂದ್ರೆ ಕ್ಲಾಸ್ ಏನಂತ ಹೇಳ್ತಾರೆ, ಕೃಷ್ಣ ಕಂಸ ಇಬ್ರು ಆ ಫೇಸ್ ಟು ಫೇಸ್ ಮಾಡಿದ್ರೆ ನಿಮ್ಗೆ ಒಂದು ಮಜಾ ಸಿಗುತ್ತೋ ಆ ತರ ಮಜಾ ಖಂಡಿತವಾಗಿ ಸಿಗುತ್ತೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಸೆಕೆಂಡ್ ಹಾಫ್ ಒಂದು ಫ್ಯಾಮಿಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಲವ್ ಮಾಡಿರೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಏನಂತ ಹೇಳ್ತಾರೆ, ಯಾವ ತರ ನಡ್ಕೊಬೇಕು ಅಂತ, ಅವ್ರು ಯಾವ ತರ ಪೇರ್ ಆಗುತ್ತೆ, ಅವ್ರು ಯಾವ ತರ ಇರ್ಬೇಕು, ಒಂದು ಹುಡುಗಿ ಆದ್ಮೇಲೆ ಯಾವ ತರ ಇರ್ಬೇಕು, ಅವ್ರು ಹೆಚ್ಚಾಗಿದ್ದಾರೆ ಅವ್ರಿಗೆ ಯಾವ ತರ ಇದ್ದಾರೆ ಅನ್ನೋದಕ್ಕೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಏನಂತ ಹೇಳ್ಬೇಕಂದ್ರೆ ಗಿಲ್ಲಿ, ನಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಡ್ತಾ ಇದಾರೆ, ಅಮ್ಮ ಫಿಲಮ್ ಅಲ್ಲಿ ಕೂಡ ಅದೇ ಕ್ಲಾಸ್ ಅದೇ ಬಾಸ್